ಮಗನೇ ಇವತ್ತು ಬಿಡ್ಬೇಡ ಮನೆಯಳಿನ ಕೆರ ಕೆರ ಕಿತ್ತೋಗಂಗ್ ಹೊಡಿಬೇಕು. ಎಂಟಿನ ನೀನು ನೆಟ್ಗೆ ಇಕ್ಕೊಂಡಿಲ್ಲ ಯಾಸಿಮೆ ಗಂಡ್ಸಲೆ ಅಂತ ಹೇಳ್ಬಿಟ್ಟು ಊರು ತುಂಬ ಮಾತಾಡ್ತಾವ್ರಲ್ಲ. ಬಿಡ್ಬೇಡ ಇವತ್ತು ನೀನು ಎಂಡ್ರಿಗೆ ಸರಿಯಾಗಿ ಕ್ಲಾಸ್ ತಕೊಬಿಡು. ಕಿತ್ತೋದೋಳು ಯಾವನ್ ಜೊತೆ ಇನ್ನೊಬ್ಳು ಜೊತೆ ಇದ್ಲು ಅಂತಂದ್ರೆ ಏನ್ಲ ಮಗ ಅರ್ಥ? ನೀನು ಬಿಟ್ಬಿಟ್ಟು ನೀನು ಕೈ ಕೊಟ್ಬಿಟ್ಟು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟವಳೆ. ಇವ್ರ ಅಮ್ಮ ಏನು ಮಗಳು ಪತಿವ್ರತೆ ಅನ್ನಂಗೆ ಕೊಟ್ಲು ಬಿಲ್ಡಪ್ಪ. ನಮ್ಮ ಆಶಿನಮ್ಮ ಹಂಗಮ್ಮ ಹಿಂಗಮ್ಮ ಅಂತ ಯಾ ಪಾರ್ಟಿ ಬಿಲ್ಡಪ್ ಕೊಟ್ಬಿಟ್ಲು ಆ ಅಮ್ಮ ಅಂದ್ರೆ. ಈಗ ಬಾ ಕ್ಯಾಕುಸ್ ಮಕ್ಕೋಗಿ. ಆಶಿ ಲೇ ಆಶಿ ಆಶಿ ಲೇ ಆಶಾ ಎಲ್ಲಿದೆಯೇ? ಬಾರೆ. ನೋಡ್ದ ಎಷ್ಟು ಕರೆದ್ರು ಅಲ್ಲೇ ಬಿದ್ದಿರ್ತಾಳೆ ಒಳಗಡೆನೇನೆ. ಅಮ್ಮ ಕಣ್ಣಾರೆ ನೋಡಿದೀನಿ ಅವಳು ಹೆಂಗ್ ತಿರುಗ್ತಿದ್ಲು ಏನ್ ಮಾಡ್ತಿದ್ಲು ಅಂತ ಹೇಳ್ಬಿಟ್ಟು. ನಾನಂತೂ ಸುಮ್ಮನೆ ಬಿಡಕ್ಕಿಲ್ಲ ಅವಳನ್ನಂತೂ. ಇವತ್ತು ಐತಿಡು ಅವಳು ಮಾಕೋಕ್ ಬೆಂಕಿ ಹಾಕ ಬರ್ಬಾರ್ದು ಬರ ಆಪತ್ ಬಂದು ಚಾಪೆ ಸತ್ಕೊಂಡು ಹೋಗ. ಇವತ್ತು ಐತ ಅವಳಿಗೆ ಲೋಪರ್ ಬಡ್ಡಿಗೆ ಅವಳಿಗೆ ಬರ್ಲಿ ಮಾಡ್ತೀನಿ. ಯಾಕ್ರಿ ಇಲ್ಲಿ ನಿಂತ್ಕೊಂಡು ಜೋರಾಗಿ ಕೂಗ್ತಿದ್ರ? ಒಳಗೆ ಬರ್ಬೇಕು ತಾನೆ. ಇಲ್ಲಿ ನಿಂತ್ಕೊಂಡು ಜೋರಾಗಿ ಕೂಗಿದ್ರೆ ಅಕ್ಕಪಕ್ಕದ ಮನೆಯಲ್ಲೆಲ್ಲನೂ ಇವನಪ್ಪ ಇವ್ರು ಬೀದಿನ ನಿಂತ್ಕೊಂಡು ಜೋರಾಗಿ ಕೂಗ್ತಾವ್ರೆ ಅಂತ ಅನ್ಕೊಳಕಿಲ್ವೇ? ಬನ್ನಿ ಒಳಗಡಿಕೆ. ಅಯ್ಯ ಇದು ಒಳಗಡೆ ಕೂತ್ಕೊಂಡು ಬಗೆಹರಿಸ್ಕೊಳ್ಳಂತ ಸಮಸ್ಯೆ ಅಲ್ಲ. ನೀನು ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ಟೈತೆ ನನ್ನ ಮಗಂಗೆ. ಅದ್ರ ಬಗ್ಗೆ ಮಾತಾಡಕ್ ಬಂದಿರೋದು. ಒಳಗಡೆ ಕೂತ್ಕೊಂಡಿಲಿ ಏನು ಈಸ್ ಮಾಡ್ಕೊಂಡಿಲಿ ಅದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಕುಂತ್ಕೊಳಕ್ ಬಂದಿಲ್ಲ. ಏನ್ ದೊಡ್ಡ ಸಾಚ ಅನ್ನಂಗೆ. ಓಹೋ ಇವಳು ಮರ್ವಾದಿ ಹೋಯ್ತದಲ್ಲ ಅದಕ್ಕೆ ಒಳಗಡೆ ಕುಂತ್ಕೊಂಡು ಮಾತಾಡ್ಬೇಕಂತೆ. ಇವಳು ಬಿತ್ರಿಗೆ ಮಾತಾಡೋದೇನಿದ್ರು ಈಚೆ ಕಡೆ ಏನಿಯ ಮಾತಾಡ್ಬೇಕು. ಏನ್ ಬಿಗ್ರೆ ನಾಲ್ಗೆ ಬಿಗಿಡ್ದು ಮಾತಾಡಿ ಏನ್ ಮಾಡೋಳೆ ಅಂತ ಹೇಳ್ಬಿಟ್ಟು ಹಂಗ್ ಮಾತಾಡ್ತಿದ್ರಲ್ಲ. ನೋಡ್ತಾನೆ ಇವ್ನಿ ನಿಮ್ಮನ್ನ ಬೋಲ ಉತ್ತಾರಗಳಾಯ್ತು ನಿಮ್ದು ಏನ್ ಇವಾಗ ಸಮಸ್ಯೆ ನಿಮ್ದು ಅಂತ ಹೇಳ್ಬಿಟ್ಟು. 4 ಗೋಡೆ ಮಧ್ಯೆ ಮಾತಾಡಿದಂಗೆ 4 ಜನ ಕೇಳ್ಸಂಗ್ ಮಾತಾಡ್ಬೇಕು ಅಂತಂದ್ರೆ ಯಾವ ತರ ಸಮಸ್ಯೆ ನಿಮ್ದು? ಏನೇ ನನ್ನ ಬಿಟ್ಬಿಟ್ಟು ಇನ್ನೊಬ್ನ ಯಾವನ್ ಜೊತೆ ಲವ್ವಿ ಡವ್ವಿ ಮಾಡ್ಕೊಂಡು ಅವನ ಜೊತೆ ತಿರ್ಗಾಡ್ತಿರೋದು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡೇನೆ. ನನಗೆ ಸುಳ್ಳು ಹೇಳ್ಬಿಟ್ಟು ನಾನು ಗೊತ್ತೀನಿ ಅಂದ್ರೂ ಬ್ಯಾಡ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ನೀಟಾಗಿ ಒಬ್ಳೇನೆ ಓದಲ್ಲ ಶಾಪಿಂಗ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಶಾಪಿಂಗಿಗೆ ಹೋಗಿ ನೀನು ಏನು ಕತೆ ಮಾಡಿದೆ, ಯಾರನ್ನು ಮೀಟ್ ಮಾಡಿದೆ, ಯಾವನ ಜೊತೆ ಕುಂತಿದ್ದೆ, ಪಾರ್ಕಾಗಿ ಏನು ಮಾಡ್ತಾ ಇದ್ದೆ, ಎಲ್ಲ ಪ್ರತಿಯೊಂದೂ ಕಣ್ಣಾರೆ ನೋಡ್ಕೊಂಬಿಟ್ಟು ಬಂದಿದ್ದೀನಿ. ಈ ನನಗೇನೇ ಯಾಮರ್ಸಕ್ಕೆ ನಿನ್ನ ಕೈಲಿ ಆಗೋದಿಲ್ಲ. ಎಷ್ಟು ಅಂತ ಯಾಮರಿಸ್ತೀಯ ನೀನಂತೂ ಎಷ್ಟೇ ಯಾಮರಿಸ್ತೀಯ? ಗಂಡನ್ ಬಿಟ್ಬಿಟ್ಟು ಇನ್ನೊಬ್ನ ಜೊತೆ ಹೋಗಿ ತಿರುಗ್ತಾ ಇದ್ರು ಬಾಯಿ ಮುಚ್ಕೊಂಡು ಕುಂತ್ಕೊಳಕ್ ನಾನೇನು ಗಂಡ್ಸಲ್ಲ ಅಂತ ಅನ್ಕೊಬಿಟ್ಟಿದ್ದೀನಿ. ಗಂಡ್ಸು ನೀನು ಯಾವನ್ ಜೊತೆ ತಿರುಗ್ತಾ ಇದ್ರು ಸುಮ್ಮನೆ ಕುಂತ್ಕೊಳ ಅಂತ ಜಾಯ್ಮಾನ ನಂದಲ್ಲ. ಲೋಪರ್ ಬಡ್ಡಿನ ತಕೊಬಿಟ್ಟು ಬಂದು ಯಾವನಿಂದ ಹೋಗಿದ್ದೆ ಅಂತ ನಿನ್ ಬಾಯಿಂದಾನೆ ಬರ್ಬೇಕು ಬೋಗಳೆ. ಅಯ್ಯೋ ನಿನ್ ನಾಲ್ಗೆ ಸೇದೋಗ. ನಿನಗೆ ಬರ್ಬಾರ್ದು ಬಂದು ಚಾಪೆ ಸುತ್ಕೊಂಡು ಹೋಗ. ಏನ್ಲ ಮಾತಾಡ್ತಿದ್ಯಾ ನೀನು? ಇಷ್ಟೊತ್ತು ಗಂಡ ಅಂತ ಸುಮ್ಕೆ ಇದ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ನೀನು ಮಾತಾಡಕ್ ಬಂದ್ಬಿಟ್ಟ ನೀನು. ಏನ್ ಗೊತ್ತ ನಿನ್ಗೆ? ಏನ್ ನೋಡ್ದೆ ನೀನು? ಹಂಗನ್ನು ಬಂದನು ಏನ್ಲ ನೋಡ್ದೆ? ನಿನ್ ಕಣ್ಗೇನಾದ್ರು ತಿವಿಕೊಂಡಿದ್ಯಾ ನೀನು? ನನ್ನ ಫ್ರೆಂಡ್ ಜೊತೆ ನಾನು ಹೋಯ್ತಿದ್ದೆ ತಾನೆ ನಾನು. ನನ್ನ ಫ್ರೆಂಡೇ ಇದ್ಲು ತಾನೆ ಅವಳು. ಅವಳ ಜೊತೆ ಶಾಪಿಂಗ್ ಮಾಡ್ತಿದ್ದೆ ತಾನೆ. ಹಿಂದೆ ಬಂದ್ಬಿಟ್ಟು ಇನ್ನೇನು ಕಿಸ್ಕೊಳಕ್ ಇನ್ನೇನು ನೋಡ್ದೆ ನೀನು ನಿಂತ್ಕೊಬಿಟ್ಟು? ನೋಡ್ದೆ ಚಿಕ್ಕಮ್ಮ ಹೆಂಗೆ ಹೇಳ್ತಾವನೆ ಯಾವನ್ ಜೊತೆ ಹೋಗಿ ಮನೆ ಕಂಡು ಬಂದಿದ್ದೀನಿ ಅನ್ನಂಗೆ. ಅಲ್ಲನ್ನ ಅಮರ್ದು ನನ್ನ ಮಗನೇ, ನೀನ್ ಯಾಕಲ ಅವಳು ಹಿಂದೆ ಏನ್ ಮಾಡ್ತಾವಳೆ ಅಂತ ಸುತ್ತಕ್ ಹೋಗಿದ್ದೆ ಬೇವರ್ಸಿ ನೀನು. ನೆಟ್ಟಕ್ಕೆ ತಂದಾಕಕ್ ಯೋಗ್ಯತೆ ಇಲ್ದಿರೋನು, ಎಂಡ್ರು ಅಂತ ಒಂದಿನ ನೋಡ್ಕೊಳಕ್ ಯೋಗ್ಯತೆ ಇಲ್ದಿರೋ ದರ್ಬೇಸಿ ನನ್ನ ಮಗ. ಈಗ ನೋಡಿದ್ರೆ ಹೋಗವನೆ ತಿರ್ಗಕ್ಕೆ. ಲೋಪರ್ ನನ್ನ ಮಗನೇ, ಅವಳು ಹಿಂದೆ ತಿರ್ಗಕ್ ಹೋಗಿದ್ದ ನೀನು. ಯಾವನ್ ಜೊತೆ ಹೋಗಿದ್ಲ ಅವಳು? ನೀನ್ ಕಂಡ್ಬಿಟ್ಟ ನೀನು. ಎಂತ ಮಾತಾಡ್ತೀಯ? ಒಂದು ಹೆಣ್ಮಕ್ಳ ಬಗ್ಗೆ ಮಾತಾಡಕ್ಕೆ ಗುಟ್ಟಾಗೆ ಮಾತಾಡಕ್ಕೆ ಎದ್ರಕತ್ತೀವಿ ಅಂತಂದ್ರೆ ಎಲ್ಲರೂ ಕೇಳಿಸ್ಕೊಳ್ಳಿ ಅಂತ ನೋಡು ಬಿದಿನ ನಿಂತ್ಕೊಂಡು ಇವಳ್ದೇನೆ ನೀ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಮಾತಾಡ್ತಿದ್ದೀಗಲ್ಲ. ನೀನು ಎಂತ ಲೋಪರ್ ನನ್ನ ಮಗ ಇರಬೇಡ ನೀನು. ಇಂಥ ಬುದ್ಧಿನೇನ ಕಲ್ತಿರೋದು ನೀನು. ಅದು ಯಾರ ನೋಡ್ದಪ್ಪ ಇವಳ ಜೊತೆ ನೀನು? ನೀನು ಯಾರನ್ನ ನೋಡ್ದೆ ಇವಳು? ಇನ್ಯಾರ ನೋಡಿದ್ನನು? ಆ ಸುಮಾ ಅವಳಲ್ಲ, ಆ ಅಮ್ಮನ ಮಗ ಅಂದ್ರೆ ಇವಳು ಅತ್ತೆ ಮಗನ ಜೊತೆ ಇವಳು ತಿರುಗ್ತಾ ಇದ್ದಿದ್ದು. ಏನ್ ಮಾತಾಡ್ತಿದ್ದೀಗ ನೀನು? ಅಯ್ಯೋ ಯಾರ ಜೊತೆ ಮಾತಾಡಿದ್ರು ಅವ್ರಿಗೆ ಕಟ್ಬಿಡ್ತೀಯ ನೀನು. ನೀನ್ ಯಾಸಿಮೆ ಗಂಡ್ಸು ಅಂತ ಹೇಳ್ಬಿಟ್ಟು ಅವ್ನ ಮತ್ತೆ ಮಗನ ಇರ್ಬೋದು. ಅವ್ನು ಯಾವ್ದೋ ಒಂದು ಹುಡುಗಿನ ಮೀಟ್ ಮಾಡಕ್ ಬಂದಿದ್ದ, ಮದುವೆ ಆಗೋ ಹುಡುಗಿನ ಅಲ್ಲಿ ಪಾರ್ಕಾಗಿ ಸಿಗ್ದ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಕುಂತ್ಕೊಂಡ್ರೆ ಅವನ ಜೊತೆ ನನಗೇನು ಲಗ್ನ ಮಾಡಂಗೆ ಕಾಣ್ತಿದ್ಯಲ್ಲ ನೀನು. ಊನೆ ನೀನ್ ಅವಳನ್ನ ಇಕ್ಕೊಂಡಿದ್ಯೋ ಲವ್ ಮಾಡ್ತಿದ್ಯೋ ಏನ್ ಮಾಡ್ತಿದ್ಯೋ ಗೊತ್ತಿಲ್ಲ. ಅಂತೂ ಗಂಡನ ಬಿಟ್ಬಿಟ್ಟು ಗಂಡಂಗ್ ಡೈವರ್ಸ್ ಕೊಟ್ಬಿಟ್ಟು ನೀನು ಅವ್ನ ಹಿಂದೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪೂರ್ತಿ ನಿರ್ಧಾರ ಮಾಡ್ಕೊಬಿಟ್ಟಿದ್ಯಾ. ಅವನು ನೀನು ಚಕ್ಕಂದಾಡ್ತಿದ್ದು ಪಕ್ಕದ ಕೂತ್ಕೊಂಡು ಚಿಪ್ಸ್ ತಿಂತಾ ಇದ್ದಿದ್ದು ನಾನು ಕಂಡಿಲ್ಲ ಅಂತ ಅನ್ಕೊಬಿಟ್ಟೇನೆ. ಅಯ್ಯೋ ನಿನ್ ಮನ್ಕಾಯಿ ಆಗೋಗ. ಅಯ್ಯಪ್ಪ ನನ್ನೇ ಹೊಡಿತಿದ್ಯೇನೆ ಮಿಟ್ಟುಗ್ಲಾಡಿ. ನನ್ನೇ ಮಿಟ್ಟುಗ್ಲಾಡಿ ಅಂತೀಯಲ್ಲ? ಆಕೆ ಆಶಾ ತಲೆ ಕೆಡ್ಸ್ಕೊಬಿಡ. ಹಾಕು ಗಂಡ್ಸು ಅಂತ ಅನ್ನಿಸ್ಕೊಂಡು ಬರೀ ತಾಳಿ ಕಟ್ಬಿಟ್ರೆ ಸಾಲ್ದು. ಮನೆಗೆ ಸಂಸಾರನೂ ಮಾಡ್ಬೇಕು. ಹಾಕು ಇನ್ನೊಂದು ಹಾಕು ಸರಿಯಾಗಿ ಹಾಕು. ಅಯ್ಯಪ್ಪ ನನಗೆ ಹೊಡಿತೀಯೇನೆ? ನಿನ್ಗೂ ಹೊಡಿತೀನಿ, ನಿಮ್ಮಮ್ಮಂಗೂ ಹೊಡಿತೀನಿ. ನನ್ನ ಬಗ್ಗೆ ಮಾತಾಡ್ತೀಯಲ್ಲ? ಎಲ್ರು ಕಿತ್ತೋಗಿರೋ ನನ್ನ ಮಗ ಅವ್ನು ಗಂಡ್ಸಲ್ಲ, ಅವನನ್ನ ಬಿಟ್ಬಿಟ್ಟು ಬ್ಯಾರನ್ನ ಮದುವೆ ಮಾಡ್ಕಂತ ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಎಲ್ರು ಬಾಯಿ ಬಿಡ್ಕೊಂಡು ಹೇಳ್ತಾ ಇದ್ರು. ಇಲ್ಲ ಬ್ಯಾಡ ಕಟ್ಕೊಂಡಿದ್ದೀನಲ್ಲ ಇನ್ನೊಬ್ನು ಇಂಥ ಲೋಫರ್ ನನ್ನ ಮಗನೇ ಸಿಗ್ತಾನೆ ನನಗೆ ಬ್ಯಾಡ ಅಂತ ಹೇಳ್ಬಿಟ್ಟು ಅಮ್ಮಿಕೊಂಡು ಮುಚ್ಕೊಂಡಿದ್ದೀನಲ್ಲ. ಅದಕ್ಕೆ ನೀನು ಹಿಂಗೆಲ್ಲ ಮಾತಾಡ್ತಿದ್ಯಲ್ಲ ನೀನು? ಅಯ್ಯೋ ಇವರಿಬ್ರು ಕಿತ್ತಾಡ್ತಿದ್ರೆ ಹಾಲು ಕುಡ್ದ ಸಂತೋಷ ಆಗ್ತೈತೆ. ಆನಂದ ಪರಮಾನಂದ. ಈಗ ನನ್ನ ಗಂಡಂಗೆ ನನ್ನ ಮೇಲೆ ಲವ್ ಶಾನೆ ಆಗೋಯ್ತದೆ. ಇನ್ಮೇಲೆ ನನ್ನಿಂದನೇ ತಿರುಗ್ತಾ ಇರ್ತಾನೆ ನನ್ನ ಗಂಡ. ಅಷ್ಟೆಲ್ಲ ನಮ್ಮ ಅತ್ತೆಗೂ ನನ್ನ ಮೇಲೆ ಲವ್ ಶಾನೆ ಆಗೋಗ್ಬಿಡ್ತದೆ. ಇಷ್ಟಾಗೇನೆ ಇವರಿಬ್ರು ಡೈವರ್ಸ್ ತಗೊಬಿಟ್ರೆ ನನ್ನ ಗಂಡನ ಜೊತೆ ನಾನು ಸುಖವಾಗಿ ಸಂತೋಷವಾಗಿ ನಾನು ಒಬ್ಳೇ ಇರ್ಬೋದು.
ಹೆಂಗೆ ಲೇ ರಾಣಿ, ನಿನ್ಗೂ ಒಳ್ಳೆ ಚಾನ್ಸ್ ಬಂದ್ಬಿಟ್ಟೈತೆ. ಅಯ್ಯೋ 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 ಅಯ್ಯೋ, ನೀನು ಒಂಚೂರು ಮಾತಾಡು. ಅಯ್ಯೋ ಅಯ್ಯೋ ಅಯ್ಯೋ, ಆಶಾ ಇದೇನ್ ಮಾಡ್ದೆ? ಕಟ್ಕೊಂಡಿರೋ ಗಂಡಂಗೆ ಯಾರಾದ್ರೂ ಹೊಡಿತಾರ? ಗಂಡ ದೇವ್ರ ಸಮಾನ, ತಂದಾಕ್ಲಿ ಬುಡ್ಲಿ ಏನಾರ ಮಾಡ್ಲಿ. ಅತ್ತೆ ನೋಡ್ದ ಅತ್ತೆ, ನಿಮ್ಮ ಮಗಂಗೆ ಹಿಡ್ಕೊಂಡು ಹೊಡಿತಾವಳೆ ಅಂದ್ರೆ ನಿಮ್ಮ ಮಗನ ಮೇಲೆ ಒಂಚೂರು ಪ್ರೀತಿ ಇಲ್ಲ ಅಂತ ನೀನೇ ಅರ್ಥ. ಆಶಾ ಹಂಗೆಲ್ಲ ಮಾಡ್ಬಾರ್ದು ಆಶಾ. ಪತಿ ದೇವೋ ಭವ, ಗಂಡ ಅಂದ್ರೆ ದೇವ್ರೇನೆ ನಮ್ಗೆ. ಏ ಮುಚ್ಕೊಂಡ್ ಕುತ್ಕಳೆ, ನಂದೆಲಿಕ್ಲಿ ಕಡ್ಡಿ ಅಳ್ಳಾಡ್ಸಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಲೇನೆ ಇವಳು ಬಿತ್ರಿ. ನಂದೆಲಿಕ್ಲಿ ಅಳ್ಳಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಲೋಪರನ್ ತಕೊಬಿಟ್ಟು ಬಂದು ಏಯ್ ಮುಚ್ಕೊಂಡ್ ನಿಂತ್ಕ ಕಂಡಿವ್ನಿ. ಬಂದ್ಬಿಟ್ಲು ಹೇಳಕ್ಕೆ ನೆಟ್ಟಗೆ ತಂದಕ ಯೋಗ್ಯತೆ ಇಲ್ಲ. ಗಂಡ್ಸಲ ಇವನು ಗಾಂಡು ನನ್ನ ಮಗ ಆಡ್ದಂಗೆ ಆಡ್ತಾನೆ. ಎಂದನ ಒಂದಿನ ಮೈ ಬಗ್ಸ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ಯಲ್ಲ ನೀನು? ಎಂದನ ಎಂಟಿ ಅಂತ ಹೇಳ್ಬಿಟ್ಟು 10 ರೂಪಾಯಿ ದಿನ ಒಂದು ಸೀರೆ ತಂದು ಕೊಟ್ಟಿದ್ದೀಗಲ್ಲ ನೀನು? ಖರ್ಚು ತಂದು ಕೊಟ್ಟಿದ್ದೀಗಲ್ಲ ನೀನು? ಯಾವ ದೌಲತ್ತಾಗ ಆಡ್ತಿದ್ಯಾ? ಏನ್ಲ ಮಾಡ್ತಿದ್ಯಾ? ನಿನ್ಗೂ ನಿಮ್ಮ ಅಮ್ಮಂಗೆ ಕೊರಿ ಕಣ್ಣುಡ್ಕೊಗಳು ಬೇರೆ ಕೇಳು. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಅಕ್ಕ. ಏನ್ ಗೊತ್ತಿಲ್ಲ ಅಂದ್ರೂ ಸೂಟು ಬುಟ್ಟು ಹಾಕೊಂಡ ಕಣ್ಣುಡ್ಕೊಗಳು ಹಾಕೊಂಡು ತಿರ್ಗದ್ ಮಾತ್ರ ಬಿಡ್ಲಿಲ್ಲ ನಿಮ್ಮ ಜನ್ಮಕ್ಕಿಷ್ಟು. ಸಾಕಕ್ಕೆ ಯೋಗ್ಯತೆ ಇಲ್ಲ, ನೋಡ್ಕೊಳಕ್ ಯೋಗ್ಯತೆ ಇಲ್ಲ. ಯಾವನ್ ಜೊತೆ ನಾವು ಇದ್ಲು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟ ಇಲ್ಲಿ ಕೇಳಕ್ಕೆ. ಅವಳು ಯಾವನ್ ಜೊತೆ ಇದ್ರು ಕೇಳೋ ಅಧಿಕಾರ ನಿನ್ಗಿಲ್ವಲೇ? ತಂದಾಕಿ ನೆಟ್ಟುಗೆ ಎಂಟಿನ ಮನೆಗೆ ನೋಡ್ಕೊಂಡ್ರೆ ಅವಾಗ ನೋಡಪ್ಪ ಬಿಡು. ಗಂಡ ಪಾಪ ಏನೋ ಕೇಳ್ತಾವನೆ ಅನ್ಬೋದು. ನೆಟ್ಟಗೆ ತಂದಾಕಿಲ್ಲ, ಎಂಟಿ ಅಂತ ನೋಡ್ಕೊಳಕ್ಕಿಲ್ಲ. ನೀನ್ ಯಾವ ಸೀಮೆನಲ್ಲ? ಹೌದು, ನಾನು ಯಾವನ್ನ ಲವ್ ಮಾಡ್ತಿದ್ದೀನಿ ಅಂತ ನೀನು ಅನ್ಕ. ನಾವನ್ ಯಾವನಿಂದೇನೋ ತಿರುಗ್ತಾ ಇದ್ದೀನಿ ಅಂತ ನೀನು ಅನ್ಕ. ನನಗೇನೋ ಎಕ್ಕುಟ್ಟು ಹೋಗ್ಬಿಟ್ಟು ಹಾಳಾಗೋಗ್ಬಿಟ್ಟು ಏನೋ ಮಾಡ್ತಾ ಇದ್ದೀನಿ ಅಂತ ನೀನು ಅನ್ಕ. ಸರಿ ಅನ್ಕ, ನಿಂಗೆ ಏನೇನು ಬೇಕೋ ಎಲ್ಲನೂ ಅನ್ಕೊಂಡು ಹಾಳಾಗೋಗು. ಹೌದು, ಈಗೇನಿವಾಗ ನೀನು ಬಿಟ್ಬಿಡ್ತೀನಿ, ನಾನು ಫಿಕ್ಸ್ ಆಗಿದ್ದೀನಿ. ಏನಿವಾಗ ಈಗೇನು ಮಾಡಂಗಿದ್ಯಾ ನೀನು? ಏನ್ಲ ಮಾಡಂಗಿದ್ಯಾ? ಏನು ಮಾಡ್ತೀಯಾ? ನಾನು ಬಿಡ್ತೀನಿ, ನಂಗೆ ನೀನು ಇಷ್ಟ ಇಲ್ಲ. ಈಗೇನು ಮಾಡ್ತೀಯಾ ನೀನು? ಹೇಳು. ಅಯ್ಯೋ ಹೇಳ್ಬಾ, ಈಗ ಸಕ್ಕರೆ ಅಕ್ಕ. ಅಯ್ಯೋ ಬಿಟ್ಬಿಡು. ಆದಷ್ಟು ಬೇಗ ನಿನ್ನ ಗಂಡನ ನನಗೆ ಬಿಟ್ಟು ಕೊಟ್ಬಿಡು. ಆದ್ರೆ ನನ್ನ ಮಗು ನಿಕ್ಕೊಂಡು ಏನು ಮಾಡಲಿ ನಾನು? ಆದರೂ ಗಂಡ ಅಂತ ಇರಲಿ ಅಲ್ವ ಜೊತೆಗೆ. ಇದ್ರೆ ಇರಲಿ ಬಿಡು, ಯಾವುದೋ ಒಂದು ಮೂಲೆಗೆ. ಹೆಂಗೋ ಇನ್ನೂ ಒಂದು ಎಕರೆ, 1 ಎಕರೆನಾ ಇಲ್ಲ 1 ಎಕರೆ ಸಿಗ್ತೈತೆ. ಹೆಂಗೋ ಎಂಜಾಯ್ ಮಾಡ್ಕೊಂಡಿರ್ಬೋದು. ಈಗ ಅವಳು ಏನಾರ ಮಾಡ್ಕೊತಾಳೆ, ಯಾರ ಹಿಂದೆನ ಹೋಗ್ತಾಳೆ. ಈಗ ನೀನು ಏನು ಮಾಡ್ತೀಯ ಹೇಳು? ಏನೆಲ್ಲ ಮಾಡ್ತೀಯ ನೀನು? ಅವಳು ಬಿಟ್ಟೋಯ್ತಾಳಂತೆ. ನೀನು ಇವಾಗ ಏನು ಮಾಡಂಗಿದ್ಯಾ? ಅಲ್ಲ, ಕುಂತ್ಕೊಂಡು ಒಳಗಡೆ ಮುರುವ ದಿನಾಗ 4 ಆಡೆ ಮಧ್ಯೆ ಮಾತಾಡೋದು ಬಿಟ್ಬಿಟ್ಟು ಇಲ್ಲೆಲ್ಲರಿಗೂ ಕೇಳ್ಸಂಗೆ ಮಾತಾಡ್ದಲ್ಲ. ಹೋಗಿ ಇವಾಗ ಇದೇನು ಕಿತ್ತಾಕ ಹೋಗು. ಲೈ ಬಾರೆ ಒಳಗಡಿಕೆ. ಅಯ್ಯೋ ಏನಾರ ಮಾಡ್ಕೊಂಡು ಸಾಯ್ಲಿ. ಇಂಥ ನನ್ನ ಮಕ್ಕಳು ಅದೇನೋ ಒಂಥರಲ್ಲ, ಕೈಲಾಗ್ದವ್ರಿಗೆ ಅದೇನೋ ಮಾಡಿದ್ರಂತೆ ಅನ್ನಂಗೆ. ಬಾ ಸಾಯ್ಲಿ. ಈಗಲೇ ಹೇಳ್ತಾ ಇದ್ದೀನಿ ದೇವರಣೆಗೂ ನಾನು ಸುದ್ದಿಗೆ ಏನಾರ ಬಂದ್ಬಿಟ್ರೆ ನಂಗೆ ನಿಜ ಮೈ ಉಳಿತದೆ. ನ್ಯಾಯ ನೀತಿಯಾಗಿದ್ದೀನಿ ನಾನು. ಮೊದಲೇನೋ ಕೋರ್ಟ್ಮೆಂಟ್ ಆಗಿದೆ, ಒಪ್ಕತೀನಿ. ಇವಾಗ ಒಂಚೂರು ಮರುವ ದಿನಾಗ ಬಾಳ್ತಾ ಇವ್ನಿ. ಗಾರ್ಮೆಂಟ್ಸ್ ಹೋಗ್ಕೊಂಡು ಅನ್ಕೊಳ್ಳಿ, ನಾನು ತಿನ್ಕೊಂಡು ಹೆಂಗೋ ಉಟ್ಟಿಸ್ಕೊಂಡು ತಿಂತೀವಿ. ನಿಂತರ ನಾನು ಊರು ಅಲ್ಕೊಂಡು ಬಿದ್ದಿಲ್ಲ ನಾನು. ಯಾವುದೋ ಬಿಟ್ಟಿಗಳು ಸಿಗ್ತದೆ ಅಂತ. ಇನ್ನೊಂದು ಕಿತ್ತ ನನ್ನ ಬಗ್ಗೆ ಮಾತಾಡ್ದು ನನ್ನ ದೇವರಣೆ ಸುಮ್ಮನಿರಕ್ಕಿಲ್ಲ. ಎಲ್ಲ ಎಂಡ್ರುಗಳ ಥರ ನಾನಲ್ಲ. ಸುಮ್ಮನೆ ಕುಂತ್ಕೊಳ್ಳ ಅಂತ ಎಂಟಿ ಅಲ್ಲ ನಾನು. ತಂದಾಕ ಎಂಟಿಗಳೇ ಹೇಳಿದ ಮಾತು ಕೇಳಲ್ಲ ಅಂತಂದ್ರೆ ತಂದಾಕ್ಲಿಲ್ಲ ಅಂದ್ರೆ ಇನ್ನೂ ಬಿದ್ದಿದ್ದೀನಲ್ಲ. ಅಮ್ಮ ಇದೇನಮ್ಮ ಇದು? ಇವಳು ಮರ್ಯಾದಿನೇ ಕೊಡಲ್ವಲ್ಲಮ್ಮ ನನಗೆ. 10 ರೂಪಾಯಿದೂನು ನಾನೇನೋ ನನಗೆ ಎದ್ರುಕೊಂಡು ಕಾಲು ಬೀಳ್ತಾಳೆ ಅಂತ ಅನ್ಕೊಂಡ್ರೆ ನೋಡಮ್ಮ ಹೆಂಗ್ ಮಾತಾಡ್ತಾಳೆ. ನನಗೇನೆಲ್ಲ ಗೊತ್ತು ಇವಳು ಹಿಂಗೆಲ್ಲ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು. ಯಪ್ಪ ಮಾತಾಡಿದ್ ನೋಡಿದ್ರೆ ನೀನು ಭಯ ಆಯ್ತದೆ. ಹೆಂಗ್ ಸಿಕ್ಕರಂಗೆ ಮಾತಾಡ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು. ಶಿವ ಬಿಟ್ಬಿಟ್ಟು ಹೋಗ್ಬಿಟ್ರೆ ಆಮೇಕಿಂದ ಹೊಲ ಜಮೀನು ಎಲ್ಲ ಹೊಂಟೋಗ್ಬಿಡ್ತದೆ ಮಗ. ಹಂಗೆಲ್ಲ ಡೈವರ್ಸ್ ಎಲ್ಲ ಕೊಡಕ್ಕೆ ಹೋಗ್ಬೇಡ. ಅಯ್ಯೋ ಅತ್ತೆ, ಇವಳು ಬಿಟ್ಟು ಹೋದ್ರೆ ನಾನು ತಿರುಗ್ತೀನಿ ಆ ಮನೆನೆಯ. ಏನು ಉಳಿಯಕ್ಕಿಲ್ಲ ನನಗೆ. ಈಗೇನು ಮನೆಗೇನೆ ಎಲ್ಲ ಐತೆ ಇವಳ್ದು. ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ನಮ್ಮ ನಾನು. ಎಲ್ಲಿ ಯಾರು ಬುದ್ಧಿ ಕಲಿಸ್ಬೇಕು ಅವರು ಬುದ್ಧಿ ಕಲ್ಸಿದ್ ಬಿಟ್ಬಿಟ್ಟು ಹೋಗಿ ನೀನು ಹೆಂಡ್ತಿನ ಕೇಳ್ಬಿಟ್ಟು ನೀನೇ ತಪ್ಪು ಮಾಡ್ಬಿಟ್ಟೆ ಬಿಡು.